ಹಾಯ್ ವಿದ್ಯಾರ್ಥಿಗಳು, ನಿಮಗೆಲ್ಲ ಮತ್ತೆ ನಾನು ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳು, ಇವತ್ತು ನಾನು ನಿಮ್ಮ ಕೋರಿಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ವಿದ್ಯಾರ್ಥಿಗಳು FA2 ಗಾಗಿ ಒಂದು ವಿಡಿಯೋ ಮಾಡಿ ಅದರ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡಿ ಮತ್ತು ಯಾವ ಯಾವ ಅಧ್ಯಾಯಗಳಿಂದ ಕ್ವಶನ್ಗಳು ಬರ್ತಾವ ಅಂತ ಕೇಳಿದ್ರಿ ವಿದ್ಯಾರ್ಥಿಗಳು. ಅವೆಲ್ಲದನ್ನು ನಾನು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ನಾವು FA1 ಗಾಗಿ ಆಲ್ರೆಡಿ ಒಂದು ವಿಡಿಯೋ ಮಾಡೀನಿ. ಆ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಮೊದಲ 3 ಅಧ್ಯಾಯಗಳನ್ನ ಪರಿಗಣಿಸಿದ್ದೀವಿ ಮತ್ತು ಅಲ್ಲಿ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದೆ. ಆ ಇಂಪಾರ್ಟೆಂಟ್ ಕ್ವಶನ್ಸ್ ಏನಪ್ಪಾ ಅಂದ್ರೆ ನಿಮ್ಮ ಆನ್ಯುವಲ್ ಎಕ್ಸಾಮ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಅದನ್ನ ಯಾರು ನೋಡಿಲ್ಲ ಅದನ್ನು ಕೂಡ ನೋಡಿ. ವಿದ್ಯಾರ್ಥಿಗಳು, ಇವತ್ತಿನ ಈ ವಿಡಿಯೋದಲ್ಲಿ ನಾನು FA2 ಗೆ ಯಾವ್ಯಾವ ಅಧ್ಯಾಯಗಳಿಗೆ ಬರ್ತವೆ ಮತ್ತು ಆ ಅಧ್ಯಾಯದಿಂದ 1 ಅಂಕದ ಮತ್ತು 2 ಅಂಕ 3 ಅಂಕ 4 ಅಂಕದ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಿಂದ ಬರ್ತವೆ ಅದನ್ನೆಲ್ಲಾನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮತ್ತು ವಿಡಿಯೋದ ಕೊನೆಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಮಾದರಿ FA2 ಪ್ರಶ್ನೆ ಪತ್ರಿಕೆಯನ್ನು ಕೂಡ ಹಾಕಿರ್ತೀನಿ. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ ಗೆಳೆಯರಿಗೆ ಶೇರ್ ಮಾಡಿ. ವಿದ್ಯಾರ್ಥಿಗೆ FA2 ಪ್ರಶ್ನೆ ಪತ್ರಿಕೆಯನ್ನ ಸಾಮಾನ್ಯವಾಗಿ 20 ಮಾರ್ಕ್ಸ್ ತೆಗಿತಾರಪ್ಪ. ಇದರ ಅಂಕಗಳೆಷ್ಟು? 20 ಅಂಕಗಳು ಇರ್ತಾವ. ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಹು ಆಯ್ಕೆ ಪ್ರಶ್ನೆಗಳು ಎಷ್ಟು ಇರ್ತಾವಪ್ಪ ಅಂದ್ರೆ 2 ಇರ್ತಾವ. 1 ಅಂಕದ 2 ಪ್ರಶ್ನೆ 2 ಅಂಕ ಆಗಿಬಿಟ್ಟು. ಮತ್ತು ಇನ್ನು ವೆರಿ ಶಾರ್ಟ್ ಆನ್ಸರ್ಸ್ ಅಂತ ಕರಿಬೋದು ನಾವು. ವೆರಿ ಶಾರ್ಟ್ ಆನ್ಸರ್ಸ್ ಇವೆಷ್ಟಪ್ಪ ಅಂದ್ರೆ ನೇರವಾಗಿ ಬರೀದಿರ್ತೈತೆ ಉತ್ತರ. ಇವು ಕೂಡ 2 ಪ್ರಶ್ನೆ ಇರ್ತಾವೆ. 1 ಅಂಕದ 2 ಪ್ರಶ್ನೆಗಳು. ಇವು ಎಷ್ಟಪ್ಪ? 2 ಅಂಕ. ಇನ್ನು ಇದಾದ ನಂತರ ಶಾರ್ಟ್ ಆನ್ಸರ್ಸ್ ಸಂಕ್ಷಿಪ್ತವಾಗಿ ಉತ್ತರ ಬರೀತೈತಿ. ಇವೇನಪ್ಪ ಅಂದ್ರೆ 2 ಅಂಕದ ಪ್ರಶ್ನೆಗಳಿರ್ತಾವೆ. 2 ಅಂಕದ 3 ಪ್ರಶ್ನೆಗಳು. 2 ಅಂಕದ ಎಷ್ಟು ಅಂದ್ರೆ 3 ಪ್ರಶ್ನೆ 3 6 ಅಂಕಗಳಾಗ್ಬಿಟ್ಟು. ಇನ್ನು 3 ಅಂಕದ ಒಂದು ಸ್ವಲ್ಪ ಲಾಂಗ್ ಆನ್ಸರ್ಸ್ ಬರೆದಿರ್ತಾವಪ್ಪ. 3 ಅಂಕದ ಪ್ರಶ್ನೆಗಳು. 3 ಅಂಕದ ಪ್ರಶ್ನೆ ಎಷ್ಟಿರ್ತಾವಪ್ಪ ಅಂದ್ರೆ 2 ಇರ್ತಾವು. 3 ಅಂಕದ ಪ್ರಶ್ನೆಗಳು. ಇವು ಕೂಡ 6 ಅಂಕ ಆಯ್ತು. 6 ಅಂಕಗಳು. ಇನ್ನೇನಪ್ಪ ಅಂದ್ರೆ ಲಾಂಗ್ ಆನ್ಸರ್ ದೀರ್ಘ ಉತ್ತರ 2ನೇ ಟೈಪ್ ವಿಧಾನ ಏನಪ್ಪ ಅಂದ್ರೆ 4 ಅಂಕದ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು 4 ಅಂಕದ ಪ್ರಶ್ನೆ ಇರ್ತೈತಿ. 1 4 4. ಹಾಗಾಗಿ ಒಟ್ಟು ಅಂಕ ನೋಡ್ರಿ 2 4 4 6 10 10 6 16 16 4 20 ಅಂಕಗಳದ್ದು ಪ್ರಶ್ನೆ ಪತ್ರಿಕೆ ಆಗ್ತೈತಿ. ಮತ್ತು ಪ್ರಶ್ನೆಗಳು ಎಷ್ಟಾಗ್ತಾವಪ್ಪ ಅಂದ್ರ 10 ಪ್ರಶ್ನೆಗಳಾಗ್ತಾವಪ್ಪ ಇಲ್ಲಿ. ಅಂದ್ರ FA2 ನಲ್ಲಿ ಪ್ರಶ್ನೆ ಪತ್ರಿಕೆಗಳಿಗೆ ಎಷ್ಟಪ್ಪ ಅಂದ್ರ 10 ಕ್ವಶನ್ 20 ಅಂಕಗಳು ಇರ್ತಾವ. ವಿದ್ಯಾರ್ಥಿಗಳಿಗೆ FA2 ಗಾಗಿ ನಾವು ಮುಖ್ಯವಾಗಿ ಏನಪ್ಪಾ ಅಂದ್ರ 4ನೇ ಅಧ್ಯಾಯ ವರ್ಗ ಸಮೀಕರಣಗಳು, ಸಮಾಂತರ ಶ್ರೇಣಿಗಳು, ತ್ರಿಭುಜಗಳು, ಮುಖ್ಯವಾಗಿ ಈ 3ಅನ್ನ ನಾವೇನ್ ಮಾಡಿರ್ತೀವಪ್ಪ ಅಂದ್ರ ಈ 3ಅನ್ನ ಪರಿಗಣಿಸಿರ್ತೀವಿ. ಮತ್ತ ಕೆಲವೊಬ್ರು 4ನೇ ನಿರ್ದೇಶಾಂಕ ರೇಖಾಗಣಿತ ಕೂಡ ಪರಿಗಣಿಸಿರ್ತಾರ. ಅದು ಅವರವರ ಶಿಕ್ಷಕರ ಮೇಲೆ ಸಂಬಂಧಪಟ್ಟಿದ್ದು. ನಾವು ಇದನ್ನ FA2 ಒಂದು ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಅಂತ ಟೆಸ್ಟ್ ತಗೋಬಹುದು. ಬೇರೆ ರೀತಿ ಕೂಡ ನಾವು ಎಕ್ಸಾಮ್ ಅನ್ನ ಮಾಡಬಹುದು. ಒಟ್ಟಾರೆಯಾಗಿ ನಾವೀಗ ಒಂದು ಟೆಸ್ಟ್ ತಗೋತಾ ಇದೀವಿ ಅಂತ ತಿಳ್ಕೊರಿ, ಅಚೀವ್ಮೆಂಟ್ ಟೆಸ್ಟ್ ಅಂತ. ನಾನು ಇವಾಗ ಏನ್ ಮಾಡಿದೀನಪ್ಪ ಅಂದ್ರ 3 ಅಧ್ಯಾಯಗಳನ್ನ ಪರಿಗಣಿಸಿರ್ತೀನಿ. ವರ್ಗ ಸಮೀಕರಣ, ಸಮಾಂತರ ಶ್ರೇಣಿಗಳು, ತ್ರಿಭುಜಗಳು. ಈ 3 ಅಧ್ಯಾಯದಿಂದ ಒಂದೊಂದು ಅಂಕದ 2 ಅಂಕದ 3 ಅಂಕದ 4 ಅಂಕದ ಎಲ್ಲಿ ಬರ್ತಾವೆ ಈಗ ನೋಡ್ತಾ ಹೋಗೋಣ. ಮುಖ್ಯವಾಗಿ ನೋಡ್ರಿ ಇಲ್ಲಿ ವಿದ್ಯಾರ್ಥಿಗಳು, ಇವಾಗ ನಾವು FA2 ಆಗಿ ನಾನು ಒಂದು ಬ್ಲೂ ಪ್ರಿಂಟ್ ಹಾಕೊಂಡಿದ್ನು. ಅದನ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇಲ್ಲಿ 3 ಅಧ್ಯಾಯಗಳನ್ನ ನಾನು ಪರಿಗಣಿಸಿನಿ. ವರ್ಗ ಸಮೀಕರಣಗಳು, ಸಮಾಂತರ ಶ್ರೇಣಿಗಳು, ತ್ರಿಭುಜಗಳು. ಮತ್ತು ಕೆಲವೊಬ್ಬರು ಏನಪ್ಪಾ ಅಂದ್ರ 7ನೇ ಅಧ್ಯಾಯವನ್ನು ಕೂಡ ಪರಿಗಣಿಸಿರ್ಬಹುದು. ಅದನ್ನು ಕೂಡ ನಿಮ್ಗೆ ಹೇಳ್ತಂತ ಲಾಸ್ಟ್ಗೆ ಅದ್ರಾಗ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು. ವಿದ್ಯಾರ್ಥಿಗಳಿಗೆ ನಾವು ಇವಾಗ ನೋಡೋಣ ವರ್ಗ ಸಮೀಕರಣದ ಮುಖ್ಯ ಪ್ರಶ್ನೆಗಳು. ವರ್ಗ ಸಮೀಕರಣದಿಂದ ಬರ್ತಕ್ಕಂಥ ಪರೀಕ್ಷೆಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವದಾವು ಅಂತ. ವಿದ್ಯಾರ್ಥಿಗಳಿಗೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ 1 ಅಂಕದ ಪ್ರಶ್ನೆ ಕೂಡ ಕೇಳ್ಬೋದು. ಬಹಳಷ್ಟು ಸಲ ಕೇಳ್ಯಾರ. ಏನಪ್ಪಾ ಅಂದ್ರೆ ಯಾವುದೇ ಒಂದು ಸಮೀಕರಣವನ್ನು ಕೊಟ್ಟಿರ್ತಾನ, ಅದರ ಮೂಲಗಳು ಯಾವ್ದಾವು ಅಂತ ಹೇಳ್ತಾನ. ಮತ್ತೆ ಇನ್ನೊಂದು ಏನ್ ಕೇಳ್ತಾನಪ್ಪ ಅಂದ್ರ ವರ್ಗ ಸಮೀಕರಣದ ಆದರ್ಶ ರೂಪ ಬರೀರಿ. ಇಲ್ಲಿ ನೋಡ್ರಿ, ಇದನ್ನೇ ಬಹಳಷ್ಟು ಸಲ ಕೇಳ. ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು? ಸಾಮಾನ್ಯ ರೂಪ ಅನ್ಬೋದು, ಆದರ್ಶ ರೂಪ ಅಂತ ಕೂಡ ಕರಿಬಹುದು. ಇದನ್ನು ಕೂಡ ಏನಪ್ಪಾ ಅಂದ್ರ ಬಹಳ ಸಲ ಕೇಳೋಣ. ಇದು 1 ಮಾರ್ಕ್ಸಿಗೆ. ಮತ್ತೆ ಇನ್ನೊಂದು ಏನ್ ಮಾಡ್ತಾನಪ್ಪ ಅಂದ್ರ ಒಂದು ಸಮೀಕರಣವನ್ನು ಕೊಟ್ಟ ಅದರ ಮೂಲಗಳ ಶೋಧಕವನ್ನು ಕೊಟ್ಟಿರ್ತಾನವ. ಒಂದು ವರ್ಗ ಸಮೀಕರಣ ಕೊಟ್ಟ, ಇದರಲ್ಲಿ ಈ ವರ್ಗ ಸಮೀಕರಣದ ಮೂಲಗಳ ಶೋಧಕ ಯಾವುದು? ಆಪ್ಷನ್ 4 ಅವನೇ ಕೊಟ್ಟಿರ್ತಾನ. ಅದನ್ನು ಕೂಡ 4 ಅಂಕಕ್ಕೆ ಕೇಳ್ಬಹುದು. ಮತ್ತಿನ್ನ ಕೆಲವೊಂದ್ಸಾರಿ ಏನಪ್ಪಾ ಅಂದ್ರ ಈ ಅಭ್ಯಾಸದಾಗ ಇದ್ರಾಗ ವರ್ಗ ಸಮೀಕರಣ ಯಾವ್ದೈತಿ ಅಂತ ಕೂಡ ಕೇಳ್ಬೋದು. ಇಂಥ ಬಹಳ ಕಡಿಮೆ. ಇವಾಗ ನಿಮ್ಗೆ ಏನಪ್ಪಾ ಅಂದ್ರೆ ನೇರವಾಗಿ ಹೇಳ್ಬೇಕಾಗಿತ್ತಂದ್ರ ವರ್ಗ ಸಮೀಕರಣದ ಅತಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ,
ಈ ತರ 2 ಮಾರ್ಕ್ಸಿಗೆ ಒಂದು ಫಿಕ್ಸ್ ಕ್ವಶನ್ ಇರ್ತೈತಿ, ಫಿಕ್ಸ್ ಡೌಟ್ ಇಲ್ಲ. 2 ಮಾರ್ಕ್ಸದ್ದು ಈ ತರ ಒಂದು ಪ್ರಶ್ನೆ ಇರ್ತೈತಿ. ಮತ್ತ ಈ ತರ ಪ್ರಶ್ನೆ ಕೊಟ್ಟ ನಿಮ್ಗೆ ಏನ್ ಮಾಡ್ಬೋದು, ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಬೋದು. ಇಲ್ಲ ಅದನ್ನೇ 2 ಮಾರ್ಕ್ಸಿಗೆ 6 ಅಂತೇಳಿ ಆಪ್ಷನ್ ಕೊಟ್ಟ ವರ್ಗ ಸಮೀಕರಣದ ಬೇರೆ ಪ್ರಶ್ನೆ ಕೊಟ್ಟ ಶೋಧಕಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಬಹುದು. ಶೋಧಕಗಳು ಮತ್ತು ವರ್ಗ ಸಮೀಕರಣ ಮೂಲ ಹೆಂಗಿರ್ತಾವು ವಿವೇಚಿಸಿ ಅಂತ 2 ಅಂಕ ಕೇಳ್ತಾನಪ್ಪ. ಮತ್ತು ವಿದ್ಯಾರ್ಥಿಗಳೇ, ಇದು 2 ಅಂಕದಾಯ್ತು. ಈ ಅಧ್ಯಾಯದಿಂದ ಒಂದು 3 ಅಂಕದ ಪ್ರಶ್ನೆ ಕೂಡ ಬರ್ತೈತಿ. ಅದು ಯಾವ ತರ ಇರ್ತೈತಪ್ಪ ಅಂದ್ರ ಈ ತರ ಹೇಳಿಕೆ ರೂಪದ ಪ್ರಶ್ನೆ ಇರ್ತೈತಿ. ಇಂಥ ಪ್ರಶ್ನೆಗಳನ್ನ ನೀವು ಬಿಡಿಸ್ಬೇಕಾಗಿರ್ತೈತಿ. ಅದ್ರ ಮೊದಲೇದಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರ ಸಮೀಕರಣ ರೂಪಕ್ಕೆ ಬರ್ಕೋಬೇಕು, ಆಮೇಲೆ ಬಿಡಿಸ್ಬೇಕು. ಇಲ್ಲಿ ಇವೇನದ ನೋಡ್ರಿ, ಈ 3 ಪ್ರಶ್ನೆಗಳು ನಿಮ್ಗೆ ಆನ್ಯುವಲ್ ಎಕ್ಸಾಮ್ ಆಗಿರ್ಬೋದು, FA2 ಆಗಿರ್ಬೋದು, ಬಹಳಷ್ಟು ಇಂಪಾರ್ಟೆಂಟ್. ಈ ತರ ಪ್ರಶ್ನೆಗಳು ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಅದಾವು. ಈಗ ಆಲ್ರೆಡಿ ಇವುಗಳನ್ನ ಕೇಳ್ಬೋದು. ಟೆಕ್ಸ್ಟ್ ಬುಕ್ ನಿಂದ ಹೊರಗಿನಿಂದ ಕೂಡ ಇದೇ ಮಾದರಿ ಒಳಗೆ ನಿಮ್ಗೆ ಕೇಳ್ಬೋದಪ್ಪ. ಹಾಗಾಗಿ ಇವುಗಳನ್ನ ಸ್ವಲ್ಪ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ರಿ. ಇನ್ನು ಇಲ್ಲಿ ಆಲ್ರೆಡಿ ನಿಮ್ಗ ಶೋಧಕದ ಮೇಲಿನ ಕೂಡ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್. ಅದನ್ನು ಕೇಳೋಣ ಈ ಅಧ್ಯಾಯದ. ವರ್ಗ ಸಮೀಕರಣ ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಒಂದು ವರ್ಗ ಸಮೀಕರಣವನ್ನು ಕೊಟ್ಟಿರ್ತಾನ, ಅವುಗಳ ಸ್ವಭಾವ ಹೆಂಗದಾವ ಅದನ್ನು ನೀವು ಕೇಳಬೇಕಾಗ್ತದೆ. ಮತ್ತು ಕೇನ ಬೆಲೆ ಕಂಡಿಡ್ರಿ ಅಂತ ಕೂಡ 2 ಮಾರ್ಕ್ಸಿಗೆ ಕೇಳಬಹುದು. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಮುಖ್ಯವಾಗಿ ಏನಪ್ಪಾ ಅಂದ್ರ 3 ಟಾಪಿಕ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈ ಇದ್ರಾಗ ಒಂದು ಮೂಲಗಳ ಸ್ವಭಾವದ ಬಗ್ಗೆ, ಮತ್ತು ಕೇನ ಬೆಲೆ ಕಂಡಿಡಿದು, ಮತ್ತು ಇನ್ನೊಂದು ಏನಪ್ಪಾ ಅಂದ್ರ ಇಲ್ಲಿ ಅಭ್ಯಾಸ 2ರಿಂದ 3.4.2ರಿಂದ ಸಮೀಕರಣಗಳನ್ನು ಬಿಡಿಸುವುದು, ಮತ್ತು ಅದನ್ನ ಬಿಟ್ರ ಹೇಳಿಕೆ ರೂಪದ ಪ್ರಶ್ನೆಗಳನ್ನ ಬಿಡಿಸುವುದು. ಈ ಅಧ್ಯಾಯದ ಇರ್ತಕ್ಕಂಥ ಇಂಪಾರ್ಟೆಂಟ್ ಭಾಗ ಇದಷ್ಟೇ. ಇದನ್ನಿಷ್ಟು ಬಿಡಿಸಿದ್ರೆ ಅಂದ್ರೆ ನಿಮಗೆ ಎಲ್ಲಿ ಅಂಕಗಳು ಹೋಗಕ್ ಚಾನ್ಸೇ ಇಲ್ಲ. ವಿದ್ಯಾರ್ಥಿಗಳಿಗೆ ಇನ್ ಹೇಳ್ಬೇಕಾಯ್ತಪ್ಪ ಅಂದ್ರೆ ಇಂಪಾರ್ಟೆಂಟ್ ಚಾಪ್ಟರ್ 5ನೇ ಅಧ್ಯಾಯ ಸಮಾಂತರ ಶ್ರೇಣಿಗಳು. ಈ ಅಭ್ಯಾಸದಿಂದ ಕೂಡ ಏನಪ್ಪಾ ಅಂದ್ರ ಬಹಳಷ್ಟು ಅಂಕಗಳು ಬರ್ತಾವು. ಇದು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಅಧ್ಯಾಯ. ಇಲ್ಲೇನಪ್ಪಾ ಅಂದ್ರ 1 ಅಂಕದ ಪ್ರಶ್ನೆಗಳನ್ನ ಕೂಡ ಕೇಳ್ತಾನ, 2 ಅಂಕದ ಕೇಳ್ತಾನ, ಮತ್ತು 4 ಅಂಕದ ಪ್ರಶ್ನೆ ಕೇಳ್ತಾನ ಫಿಕ್ಸ್. ನೀವು ಯಾವುದೇ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದ್ರಂದ್ರ ಅದ್ರಾಗ AP ಮೇಲೆ 4 ಅಂಕದ ಪ್ರಶ್ನೆ ಐತಿ, ಮತ್ತು 2 ಅಂಕದ್ದು ಫಿಕ್ಸ್ ಐತಿ. ಮತ್ತು ವಿದ್ಯಾರ್ಥಿಗಳಲ್ಲಿ 1 ಅಂಕದ ಪ್ರಶ್ನೆ ಕೂಡ ಇದ್ದೇ ಇರ್ತೈತಿ. 4, 2, 1 ಎಷ್ಟಪ್ಪ 7 ಆಯ್ತು. ಈ ಸಲ ನಿಮ್ಗೆ 7ಕ್ಕಿಂತ ಹೆಚ್ಚೆ ಅಂಕಗಳು ಬರ್ತಾವ. FA1ದಾಗ ಅಂದ್ರು ಇಷ್ಟಂದ್ರು ಬರಾಕೇ ಬೇಕು ಅಂದ್ರ ಇಲ್ಲಿ 1 ಅಂಕದ ಏನ್ ಕೇಳ್ತಾನಪ್ಪ ಅಂದ್ರ ಸಾಮಾನ್ಯ ವ್ಯತ್ಯಾಸ ಕಂಡು ಯಾವ್ದೈತಿ ಅಂತ ಕೇಳ್ಬೋದು. ಮತ್ತ ಅಲ್ಲಿ ಏನಪ್ಪಾ ಅಂದ್ರ ಯಾವ್ದ ಒಂದು AP ಕೊಟ್ಕಿಂದ ಅದರ 15ನೇ ಪದ 17ನೇ ಪದ ಯಾವ್ದೈತಿ ಮಲ್ಟಿಪಲ್ ಚಾಯ್ಸ್ನಾಗ ಕೇಳ್ಬೋದು. ಆಲ್ರೆಡಿ ನಿಮಗ ಅಭ್ಯಾಸದಾಗ ಆತರ ಪ್ರಶ್ನೆ ಐತಪ್ಪ. ಮತ್ 4 AP ಕೊಟ್ಕಿಂದ ಇದ್ರಾಗ ಸಮಾಂತರ ಶ್ರೇಣಿ ಯಾವುದು ಅಂತ ಕೇಳ್ಬೋದು. ಮತ್ತ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ನಿಮ್ಗೆ 1 ಮಾರ್ಕ್ಸಿಗೆ, ಸಮಾಂತರ ಶ್ರೇಣಿಯ n ನೇ ಪದ ಕಂಡುಹಿಡಿಯುವ ಸೂತ್ರ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯುವ ಸೂತ್ರ. ಮೊತ್ತ ಕಂಡ್ಯಾಕ 3 ಸೂತ್ರದ ಆಲ್ರೆಡಿ ನಿಮ್ಗೆ ಗೊತ್ತೈತಿ. ಇಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಸೂತ್ರವನ್ನ ನಿಮ್ಗ ಕೇಳ್ತಾನ. ಹಿಂದಿನ ಪ್ರಶ್ನೆ ಪತ್ರಿಕೆಗೆ ತೆಗೆದು ನೋಡ್ರಿ, ಅಲ್ಲಿ ನಿಮಗ ಈ ತರ ಪ್ರಶ್ನೆಗಳು ಸಿಗ್ತಾವ. ಸೂತ್ರದ ಮೇಲೆ ಸಿಕ್ಕೇ ಸಿಗ್ತಾವ ನಿಮಗ. 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆ ಹೇಳ್ತೀನಿ ನೋಡ್ರಿ ನಿಮಗ. 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಪ್ರಶ್ನೆ ಅದು ಅಭ್ಯಾಸ 5.2ರಾಗ ಈ ತರ ಪ್ರಶ್ನೆ ಫಿಕ್ಸ್. ಒಂದು AP ಕೊಟ್ಟಿರ್ತಾನ, ಅಲ್ಲಿ A ಕಂಡಿಡ್ರಿ, N ಕಂಡಿಡ್ರಿ, ಅಥವಾ ಯಾವ್ದಾದ್ರು ಒಂದು ಪದ ಕಂಡಿಡಿರಿ ಅಂತಕ್ಕಿಂತ. ಮತ್ ಇಲ್ಲ ಅದನ್ನು 4, 5 ಇವೆಲ್ಲ ನಿಮ್ಗೆ ಏನಪ್ಪಾ ಅಂದ್ರ ಮತ್ತೆ ಇಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಪ್ರಶ್ನೆಗಳು ಕೂಡ ಇರ್ಬೋದು. 2 ಮಾರ್ಕ್ಸಿಗೆ ಇಂಥವು ಕೇಳ್ತಾನ. ಅದನ್ನು ಹೊರತುಪಡಿಸಿದ್ರೆ 2 ಮಾರ್ಕ್ಸಿಗೆ ಇಲ್ಲಿ ಬರಲಿಲ್ಲ ಅಂದ್ರ ಮುಂದಿನ ಅಭ್ಯಾಸದಾಗ ಏನಪ್ಪಾ ಅಂದ್ರ ಮೊತ್ತ ಬರ್ತೈತಿಲ್ಲ, ಇಲ್ಲಿ ಅದ ನೋಡ್ರಿ 1ನೇದ್ರಾಗಿನು ಇಂಥ ಪ್ರಶ್ನೆ ನೀವು ತೆಗೆದು ನೋಡ್ರಿ. ನಿಮ್ ಹಿಂದಿನ ಪ್ರಶ್ನೆ ಪತ್ರಿಕೆ ಈ ತರ ಪ್ರಶ್ನೆಗಳು ಫಿಕ್ಸ್ ಅದಾವ. ಮತ್ ನಿಮ್ಗಿಲ್ಲ ಈ ಪಾಯಿಂಟ್ ಡೆಸಿಮಲ್ಸ್ದಾಗಿನ್ ಕೇಳಂಗಿಲ್ಪ, ತಲೆ ಕೆಡಿಸ್ಕೋಬೇಡ್ರಿ. ನೇರವಾಗಿ ಹೋಲ್ ನಂಬರ್ಸ್ ಇಂಟೀಜರ್ಸ್ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ನಿಮ್ಗ ಕೇಳಿತಾನ. ಬಹಳ ಕಷ್ಟ ಮಾಡಂಗಿಲ್ಲ. ಒಂದು AP ಕೊಟ್ಟ 15 ಪದಗಳ ಮೊತ್ತ ಕಂಡಿಡಿರಿ, 20 ಪದಗಳ ಮೊತ್ತ ಕಂಡಿಡಿರಿ ಅಂತ ನೇರವಾಗಿ 2 ಅಂಕ ಕೇಳ್ತಾನಪ್ಪ. ಮತ್ ಅದನ್ನು ಹೊರತುಪಡಿಸಿದ್ರ ಇದು 1 ಅಂಕ ಆಯ್ತು, 2 ಅಂಕ ಆಯ್ತು. ಇನ್ನು 3 ಅಂಕ ಕೇಳೋ ಕಡಿಮೆ, ಅದನ್ನೇ 3 ಅಥವಾ 4 ಅನ್ಬೋದು. ಮ್ಯಾಕ್ಸಿಮಮ್ 3ಕ್ಕಿಂತ 4 ಅಂಕದಾಗೆ ಎನ್ಯುವಲ್ ಎಕ್ಸಾಮ್ದಾಗ ಕೇಳ್ತಾನ. ಈಗ ಇದ್ರಾಗ FA2ದಾಗ ನಿಮ್ಗ 3 ಅಂಕಕ್ಕ ಕೇಳ್ತಾರೆ. ಇಲ್ಲಿ ಯಾಕಪ್ಪ ಅಂದ್ರೆ 4 ಅಂಕಕ್ಕೆ ನಾವು ತ್ರಿಭುಜಗಳನ್ನು ತಗೊಂಡಿರ್ತೀವಿ, ಅಲ್ಲಿ ಪ್ರಮೇಯನ ನಾವು ಅಲ್ಲಿ ಹಾಕ್ತಿವಿ. ಹಾಗಾಗಿ ನಿಮ್ಗೆ FA2ಕ
ಇಲ್ಲಿ ಇದರಿಂದ 3 ಅಂಕದ ಪ್ರಶ್ನೆ ಕೇಳ್ತಾರ. ವಿದ್ಯಾರ್ಥಿಗಳೇ ಇಲ್ಲಿ 4 ಅಂಕದ ಪ್ರಶ್ನೆ ಯಾವ ತರ ಇರ್ತೈತಪ್ಪ ಅಂದ್ರ ಈ ಕೇಳ್ತಕ್ಕಂಥ ಟ್ರೆಂಡ್ ಹೆಂಗೈತಪ್ಪ ಅಂದ್ರ ಆಲ್ಮೋಸ್ಟ್ AP ಪ್ರಶ್ನೆ 2 ಸಮೀಕರಣ ಬರ್ಕೊಂಡ್ಕಿಂತ ನಾವು ಬಿಡಿಸ್ತೀವಿ. ಅವು ಹೆಂಗಪ್ಪ ಅಂದ್ರ 2 ಏಕಕಾಲಿಕ ರೇಖಾತ್ಮಕ ಸಮೀಕರಣ ಅಧ್ಯಾಯ ಬರ್ತಲ್ಲ ಆತ ಪ್ರಶ್ನೆ. ಒಂದು ಉದಾಹರಣೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ನಿಮಗವಾ. ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಈ ತರ ಪ್ರಶ್ನೆ ಕೇಳ್ತಾರಪ್ಪ. ಒಂದು ಸಮಾಂತರ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಮತ್ತು 6ನೇ ಮತ್ತು 10ನೇ ಪದಗಳ ಮೊತ್ತ 44 ಆದ್ರೆ ಸಮಾಂತರ ಶ್ರೇಣಿಯ 3 ಪದಗಳನ್ನು ಕಂಡುಹಿಡಿಯಿರಿ. ಈ ತರ ಪ್ರಶ್ನೆಗಳು ಮತ್ತ ನಿಮ್ಗೆ ಏನ್ ಮಾಡಾಕತ್ತಾರಪ್ಪ ಅಂದ್ರೆ ಇವಾಗ ಕೇಳಾಕತ್ತಾರ. ಮತ್ತೆ ಈ ತರ ಸಂಬಂಧಗಳನ್ನು ಕೂಡ ಕೇಳ್ತಾನಪ್ಪ. ಇನ್ನೂ ಸ್ವಲ್ಪ ಟ್ವಿಸ್ಟ್ ಮಾಡಿದಾನೆ. ಇವಾಗ ಬಹಳಷ್ಟು ಚಿಕ್ಕ ಸರಳ ಪ್ರಶ್ನೆಗಳದು. ನಿಮ್ ಟೆಕ್ಸ್ಟ್ ಬುಕ್ ನೀವು ಬಿಟ್ಟು ಕಿಂದೂನು ಏನ್ ಮಾಡಾಕತ್ತಾನಪ್ಪ ಅಂದ್ರೆ ಈಗ 4 ಅಂಕಕ್ಕೆ ಆನ್ಯುವಲ್ ಎಕ್ಸಾಮ್ದಾಗ ಕೇಳಾಕತ್ತಾನ. ಹಾಗಾಗಿ ನೀವು ಒಂದ್ 2-3 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದು ನೋಡಿದ್ರೆ ಅಂದ್ರೆ ಸಾಕು ನಿಮ್ಗೆ ಅರ್ಥ ಆಗ್ಬಿಡತಿ AP ಯಾವ ತರ ಪ್ರಶ್ನೆಗಳನ್ನ ಕೇಳಾಕತ್ತಾರತ್ತ. ಯಾಕೆಂದ ವಿದ್ಯಾರ್ಥಿಗಳಿಗೆ ಇವು ಇಷ್ಟ ಆದ್ರೆ ಏನಪ್ಪಾ ಅಂದ್ರ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿಯಿಂದ ಬರ್ತಕ್ಕಂಥ ಪ್ರಶ್ನೆಗಳು ಅದು. ವಿದ್ಯಾರ್ಥಿಗಳ ತ್ರಿಭುಜಗಳು ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಅಧ್ಯಾಯಪ್ಪ. ಇಲ್ಲಿ ನಿಮಗೆ ಏನದಾವ ಪ್ರಮೇಯಗಳದಾವ. ಈ ಅಧ್ಯಾಯದಿಂದ SSLC ಕ್ವಶನ್ ಪೇಪರ್ ಫಿಕ್ಸ್ ಒಂದು ಪ್ರಮೇಯ 4 ಅಂಕಕ್ಕೆ ಅಥವಾ 5 ಅಂಕಕ್ಕೆ ಬಂದೇ ಬರ್ತೈತಿ. ಹಿಂದಿನ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದ್ರೆ 4 ಅಂಕದಾಗೂ ಕೇಳ್ಯಾನ ಪ್ರಮೇಯನ, 5 ಅಂಕದಾಗೂ ಕೇಳ್ಯಾನ. ಈಗ ಇತ್ತೀಚೆಗೆ ಏನ್ ಮಾಡತ್ತನಪ್ಪ ಅಂದ್ರ ಪ್ರಮೇಯ 4 ಅಂಕಕ್ಕೆ ಕೇಳಾತನ, 5 ಅಂಕದ್ದು ನಮ್ಮ ಅಭ್ಯಾಸದ ಕೊನೆಯದಾಗ ಕೇಳ್ತಾನ ಸರ್ಫೇಸ್ ಏರಿಯಾಸ್ ವ್ಯಾಲ್ಯೂಮ್ ಅಲ್ಲಿಂದ ಕೇಳಾಕತ್ತನಪ್ಪ. ಹಾಗೆ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ಇವಾಗ ಥಿಯಲ್ಸ್ನ ಪ್ರಮೇಯ ಏನಪ್ಪಾ ಅಂದ್ರ FA2 ಮ್ಯಾಕ್ಸಿಮಮ್ ಕೇಳ್ತಾನಪ್ಪ. ಅದನ್ನ ನಿರೂಪಿಸಿ ಮತ್ತು ಸಾಧಿಸಿ ಅಂತ ಹೇಳ್ತಾನ. ಥಿಯಲ್ಸ್ನ ಪ್ರಮೇಯನು ನಿರೂಪಿಸಿ ಅಥವಾ ಸಾಧಿಸಿ, ಅಥವಾ ಮೂಲ ಸಮಾನುಪಾತ ಪ್ರಮೇಯನು ನಿರೂಪಿಸಿ ಮತ್ತು ಸಾಧಿಸಿ. ನಿರೂಪಿಸಿ ಅಂದ್ರೆ ಏನ್ ಮಾಡ್ಬೇಕು ನೀವು ಫಸ್ಟ್ ಹೇಳಿಕೆಯನ್ನು ಬರಿಬೇಕು ಮತ್ತು ಅದನ್ನ ಸಾಧಿಸಬೇಕು. ಇಲ್ಲ ನೇರವಾಗಿ ಥಿಯಲ್ಸ್ನ ಪ್ರಮೇಯನು ಸಾಧಿಸಿ ಅಂತ 4 ಅಂಕಕ್ಕ ಕೇಳಬಹುದು. ಕೇಳ್ತಾನಪ್ಪ. ಮತ್ತೆ ವಿದ್ಯಾರ್ಥಿಗಳೇ ಇಲ್ಲಿ 1 ಅಂಕದ ಪ್ರಶ್ನೆಯನ್ನು ಕೂಡ ಬಹಳಷ್ಟು ಸಲ ಕೇಳ್ಯಾನ. ಇಲ್ಲದ ನೋಡ್ರಿ 1 ಅಂಕದ ಪ್ರಶ್ನೆಗಳು ಎಲ್ಲಾ ವೃತ್ತಗಳು ಏನಾಗಿರ್ತಾವ ಸಮರೂಪಿ ಆಗಿರ್ತಾವ. ಎಲ್ಲ ವರ್ಗಗಳು ಈ ತರ ಡ್ಯಾಶ್ ಬಿಟ್ಕಿಂದ ನೀವು ನೇರವಾಗಿ 1 ಅಂಕದಾಗ ಕೇಳ್ಬೋದು. ಬಹು ಆಯ್ಕೆಗಳು ಕೂಡ ಈ ಪ್ರಶ್ನೆಗಳನ್ನ ನಾವು ಮಾಡ್ಬೋದು. ಈ ಸಂಬಂಧವನ್ನು ಬಹಳ ಸಲ ಆನ್ಯುವಲ್ ಎಕ್ಸಾಮ್ದಾಗ ಹಾಕ್ಯಾನಪ್ಪ. ಹಾಗಾಗಿ ಸಮರೂಪ ತ್ರಿಭುಜಗಳ ಲಕ್ಷಣಗಳು ನಿಮ್ಗೆ ಗೊತ್ತಿರಬೇಕು. ಅನುರೂಪ ಕೋನಗಳ ಸಮ ಇರ್ತಾವು, ಅನುರೂಪ ಬಾಹುಗಳು ಸಮಾನುಪಾತದಾಗಿರ್ತಾವ. ಈ 2 ವರ್ಡ್ಸ್ ಏನದಪ್ಪ ಅಂದ್ರ ನಿಮ್ಗೆ 1 ಅಂಕಗಳನ್ನ ತಂದು ಕೊಡ್ತಾವ. ನೆನಪಿಟ್ಕೋರಿ ಈ ವರ್ಡ್ಸ್ ಗಳನ್ನ. ಮತ್ತೆ ಇದನ್ ಬಿಟ್ಟರೆ ವಿದ್ಯಾರ್ಥಿಗಳೇ ಇಲ್ಲಿ ಥಿಯಲ್ಸ್ನ ಪ್ರಮೇಯ ಐತಿ. ಇದು 4 ಮಾರ್ಕ್ಸ್ ಕೇಳ್ತಾ ಅಂತ ಹೇಳಿನಿ. ಥಿಯಲ್ಸ್ನ ಪ್ರಮೇಯ ಹೇಳಿಕೆನೆ 1 ಮಾರ್ಕ್ಸ್ ಕೇಳ್ಬೋದು. ಥಿಯಲ್ಸ್ನ ಪ್ರಮೇಯನು ನಿರೂಪಿಸಿ ಅಂದ್ರೆ ಹೇಳಿಕೆಯನ್ನು ಬರೆದ್ ಬಿಟ್ರೆ ಸಾಕು 1 ಅಂಕದಾಗಿದ್ದಾಗ. ಕೆಲವೊಂದು ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಥಿಯಲ್ಸ್ ಪ್ರಮೇಯ ಪ್ರಾಕ್ಟೀಸ್ ಮಾಡ್ತಾರ. 1 ಅಂಕದಾಗ ಥಿಯಲ್ಸ್ ಪ್ರಮೇಯ ಬಂದಾಗ್ಲೂ ಕೂಡ ಏನ್ ಮಾಡ್ತಾರ ಅವರು ಪೂರಾ ಪ್ರಮೇಯನ್ನೇ ಸಾಧಿಸ್ತಾರ. ಆ ತಪ್ಪನ್ ಮಾಡ್ಬೇಡ್ರಿ. ಅಂಕಗಳನ್ನ ನೋಡ್ರಿ. ಏನ್ ಕೇಳ ಪ್ರಶ್ನೆ ಪೂರ್ಣವಾಗಿ ಓದ್ರಿ. ಸಾಧಿಸಿ ಅಂದಾನು, ನಿರೂಪಿಸಿ ಅಂದಾನು. ಥಿಯಲ್ಸ್ನ ಪ್ರಮೇಯ ನಿರೂಪಿಸಿ ಅಂದ್ರೆ ಏನ್ ಮಾಡ್ಬೇಕು ನೀವು ಕೇವಲ ಹೇಳಿಕೆಯನ್ನು ಬರಿಬೇಕು. ಮತ್ತೆ 1 ಅಂಕದಾಗಿದ್ದಾಗ ಬರೀ ಹೇಳಿಕೆ, 3-4 ಅಂಕದಾಗಿದ್ದಾಗ 5 ಅಂಕದಾಗಿದ್ದಾಗ ಪೂರ್ಣ ಸಾಧಿಸ್ಬೇಕು. ಮತ್ ವಿದ್ಯಾರ್ಥಿಗಳೇ ಇಲ್ಲಿ 1 ಅಂಕದಕ್ಕೂ ಕೂಡ ಏನ್ ಮಾಡ್ತಾನಪ್ಪ ಥಿಯಲ್ಸ್ನ ಪ್ರಮೇಯ ಅಪ್ಲೈ ಮಾಡ್ಕೊಂಡ ಅವನ ಸಂಬಂಧವನ್ನು ಬರ್ದಿರ್ತಾನ. ಅದ್ರಾಗ ಯಾವ್ದು ಸಂಬಂಧ ಸರಿ ಐತಿ ಅಂತ ಹೇಳ್ತಾನ. ನೀವು ಅದನ್ನ ಕರೆಕ್ಟ್ ಆಗಿ ಕಂಡಿಡ್ಬೇಕು. ಈಗ ನೋಡ್ರಪ್ಪ ಇದನ್ನ ಕೊಟ್ಟ, ಈಗ ಚಿತ್ರ ಕೊಟ್ಟಿತ ನಾವು ಅಲ್ಲಿ ಸಂಬಂಧವನ್ನು ಬರ್ದಿರ್ತಾನ. ಈ ತರ ಇರ್ತೈತಿ, ಈ ತರ ಅನ್ನ ಸಂಬಂಧ ಇರ್ತಪ್ಪ. ಯಾವ್ದು ಕರೆಕ್ಟ್ ಐತಿ ನೋಡ್ಬೇಕು ನೀವು. ಮತ್ 2 ಅಂಕದ ಕೂಡ ಪ್ರಶ್ನೆ ಇಲ್ಲದ ನೋಡ್ರಿ. ಇದು ಇಂಪಾರ್ಟೆಂಟ್ ನಿಮಗ. ಈ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು ನಿಮಗ. ಇಲ್ಲಿ 3 ಭಾಗಗಳನ್ನು ಕೊಟ್ಟಿದ್ದಾನೆ, ಇನ್ನೊಂದು ಭಾಗ ಕಂಡು ಹಿಡಿದೈತಿ. ಥಿಯಲ್ಸ್ ಪ್ರಮೇಯ ಹಚ್ಚಿಬಿಟ್ರೆ ಸಾಕು ಆಟೋಮೆಟಿಕ್ ಆಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೆ ಗುಣಾಕಾರ ಮಾಡಿದಾಗ ನಮಗದು ಸಿಕ್ತೈತಿ. ಇವು 2 ಅಂಕದ ಪ್ರಶ್ನೆ. ಇನ್ನ ಇವುಗಳನ್ನು ಕೂಡ 2 ಅಂಕಕ್ಕ ಮತ್ತು 3 ಅಂಕಕ್ಕ ಪರಿಗಣಿಸಿರ್ತಾರೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಷ್ಟ ಆದ್ರೆ ಈಗ FA2 ನಮಗೆ ಇಷ್ಟೇ ಬರ್ತಪ್ಪ. ಮತ್ತ ಇಲ್ಲಿ ಮುಂದಿನ ಪ್ರಮೇಯ ಕೂಡ ಬರ್ಬೋದು ನಿಮಗ FA2 ಸಲುವಾಗಿ. ಯಾವ್ದಪ್ಪ ಅಂದ್ರೆ ಕೋನ ನಿರ್ಧಾರಕ ಪ್ರಮೇಯ 6.3 ಕೂಡ ನಿಮ್ಗೇನಪ್ಪಾ ಅಂದ್ರ 4 ಅಂಕಕ್ಕ ಬರ್ಬಹುದು. ಹಾಗಾಗಿ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡ್ರಿ. ಮುಖ್ಯವಾಗಿ ಥಿಯಲ್ಸ್ ಪ್ರಮೇಯನೇ ನಿಮ್ಗೆ ಕೇಳ್ತಾರೆ ಹೆಚ್ಚ. ಮತ್ತೆ ಈ ತರ ಪ್ರಶ್ನೆಗಳನ್ನು ಕೂಡ ನಿಮ್ಗೆ 1 ಅಂಕಿನ್ಯಾಗ ಹಾಕಿರ್ಬೋದು. ಈ ಅಧ್ಯಾಯ ನಿಮ್ಗೆ ಬಹಳಷ್ಟು ಸುಲಭವಾಗಿ ಮಾಡಿಬಿಟ್ಟಾರಪ್ಪ. ಸಲ ಪೈಥಾಗೋರಸ್ ಪ್ರಮೇಯ ಇತ್ತು, ಈಗ ಅದನ್ನ ತೆಗೆದ್ಬಿಟ್ಟನ ಬಹಳಷ್ಟು ಸಣ್ಣದಾಗ್ಬಿಟ್ಟೈತಿ. ಸಬ್ಜೆಕ್ಟ್ ಕೂಡ ಏನ್ ಆಗಿತ್ತು ಅಂದ್ರೆ ವಿಷಯ ಇದ್ರಾಗ ಬಹಳ ಕಡಿಮೆ ಆಗ್ಬಿಟ್ಟೈತಿ. ವಿದ್ಯಾರ್ಥಿಗಳೇ ಇಷ್ಟು ಏನಪ್ಪಾ ಅಂದ್ರೆ ಈ ಅಧ್ಯಾಯದಿಂದ ಬರ್ತಕ್ಕಂಥ ಪ್ರಶ್ನೆಗಳು.
ವಿದ್ಯಾರ್ಥಿಗಳಿಂದ ನಿರ್ದೇಶಾಂಕ ರೇಖಾಗಣಿತದಾಗ ಕೂಡ ಏನಪ್ಪಾ ಅಂದ್ರ ಇಲ್ಲಿ 2 ಸೂತ್ರಗಳದಾವ. ಆ 2 ಸೂತ್ರಗಳನ್ನೇ ಬಹಳಷ್ಟು ಸಲ ಎನ್ಯುವಲ್ ಎಕ್ಸಾಮ್ದಾಗ ಕೇಳೋಣ. ಇಲ್ಲಿ ಏನಪ್ಪಾ ಅಂದ್ರ ಇಲ್ಲಿ 1 ಅಂಕದ ಪ್ರಶ್ನೆ ಬರ್ತೈತಿ, 2 ಅಂಕದ ಪ್ರಶ್ನೆ ಬರ್ತೈತಿ, 3 ಅಂಕದ ಪ್ರಶ್ನೆ ಈ ಅಧ್ಯಾಯದಿಂದ ಬರ್ತೈತಿ. 1 ಅಂಕದ ಏನಾಗಿರ್ತೈತಪ್ಪ ಅಂದ್ರ ನೇರವಾಗಿರ್ತೈತಿ. ಸೂತ್ರ ಬರೀದು ಏನಪ್ಪಾ ಅಂದ್ರ 2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ. ಮತ್ತು ಇನ್ನೊಂದು ಏನ್ ಬರ್ತೈತಪ್ಪ ಅಂದ್ರೆ ಇಲ್ಲಿ 1ನೇ ಅಭ್ಯಾಸದಾಗೆ ಬರ್ತದ. ಇಲ್ಲಿ ಅದ್ ನೋಡ್ರಿ ಪಿ ಕ್ಯೂ ಇಸ್ಕೊಳ್ಳಿ 2 ಬಿಂದುಗಳ ನಡುವೆ ದೂರ ಸ್ಕ್ವೇರ್ ಆಫ್ x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್ ದೂರದ ಸೂತ್ರ ಆಗಿರ್ಬೋದು. ಮತ್ ಇನ್ನೂ ಒಂದು ಸೂತ್ರ ಅದಪ್ಪ ಇಲ್ಲಿ. ಆ ಸೂತ್ರ ಕೂಡ ನಿಮಗೆ ಏನ್ ಮಾಡ್ತಾನಪ್ಪ ಅಂದ್ರ ಆನ್ಯುವಲ್ ಎಕ್ಸಾಮ್ ಕೇಳ್ತಾನ. ಇಲ್ಲ ಭಾಗ ಪ್ರಮಾಣ ಸೂತ್ರ, ಇದನ್ನು ಕೂಡ ಬಹಳ ಸಲ ಆನ್ಯುವಲ್ ಎಕ್ಸಾಮ್ದಾಗ ಕೇಳೋಣ. ಇದು ಒಂದೊಂದು ಅಂಕಕ್ಕೆ ಬರ್ತಕ್ಕಂತ ಪ್ರಶ್ನೆ ಆಗಿರ್ಬೋದು. ಮತ್ತೆ 2 ಬಿಂದುಗಳ ನಡುವಿನ ದೂರನೇ ಕಂಡುಹಿಡಿದ ದೂರ ಎಷ್ಟು ಅಂತ ಕೂಡ ಕೆಲವೊಂದ್ಸಲ 1 ಅಂಕಕ್ಕೆ ಕೇಳೋಣ. ಬಹಳಷ್ಟು ಸುಲಭವಾಗಿ ಕೊಟ್ಟು 1 ಅಂಕ ಕೇಳ್ತಾನ. ಹೆಚ್ಚು ದೂರ ಕಂಡಿಡಕ 2 ಅಂಕ ಕೇಳ್ತಾನ. ಸುಲಭ ಕೊಟ್ಟು ಏನ್ ಮಾಡ್ತಾರಪ್ಪ ಕೆಲವೊಂದ್ಸಲ 1 ಅಂಕ ಕೇಳ್ತಾನ. ಇನ್ನಿಲ್ದಾಗ 2 ಅಂಕದ ಪ್ರಶ್ನೆಗಳು ಫಿಕ್ಸ್ ಬಂದೇ ಬರ್ತಾವು. 2 ಅಂಕದ ಪ್ರಶ್ನೆ ಯಾವ ತರ ಇರ್ತಾವ ನೋಡ್ರಿ. ಈ ತರ 2 ಬಿಂದುಗಳನ್ನು ಕೊಟ್ಟಿರ್ತಾನ. ಆ 2 ಬಿಂದುಗಳ ನಡುವಿನ ದೂರ ಕಂಡು ಹಿಡಿಯತಕ್ಕಿಂತ 2 ಅಂಕ ಕೇಳ್ತಾನ. ವೆರಿ ಇಂಪಾರ್ಟೆಂಟ್ ಅಂತ ನೀವು ಮಾರ್ಕ್ ಮಾಡ್ಕೋಬಹುದು. ಮತ್ತ ಏನಪ್ಪಾ ಅಂದ್ರ 3 ಅಂಕ ಕೇಳಿದ್ರೆ ಈ ಇದ್ರಾಗ ಇದನ್ನ ಕೇಳಬಹುದು. ಒಂದು ಚತುರ್ಭುಜದ ಎಲ್ಲಾ ಶೃಂಗ ಬಿಂದುಗಳನ್ನು ಕೊಟ್ಟಾನವ, ಶೃಂಗ ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟಾನ. ಅದು ಯಾವ ವಿಧದ ಚತುರ್ಭುಜ ಆಗ್ತೈತಿ ಅಂತ ಕೇಳ್ಬಹುದು. ಹಾಗಾಗಿ ಇದು ಎಷ್ಟಪ್ಪ ಅಂದ್ರ 3 ಅಂಕ ಕೇಳಬೇಕಾಗ್ತೈತಿ. ಇದನ್ನ ಬಿಟ್ಟರಪ್ಪ ಅಂದ್ರ ವಿಶೇಷ ಕಡಿಮೆ ಇನ್ನು ಬೇರೆ ಇದ್ರಾಗಿನ ಅಭ್ಯಾಸ ನಾನು ಕೇಳೋ ಪ್ರಶ್ನೆಗಳು. ಇನ್ನ ಇಲ್ಲಿ ಅದ ನೋಡ್ರಿ 2 ಅಂಕದ್ದು 2ನೇ ಅಧ್ಯಾಯದಾಗ ಭಾಗ ಪ್ರಮಾಣ ಸೂತ್ರದ ಮ್ಯಾಲ ಭಾಗ ಪ್ರಮಾಣ ಸೂತ್ರನೇ ಹೇಳಿ ನಿಮ್ಗೆ ಆಲ್ರೆಡಿ 1 ಅಂಕ ಕೇಳ್ಬೋದು. ಮತ್ ಅದ್ರ ಮ್ಯಾಲೂ ಕೂಡ ಏನಪ್ಪಾ ಅಂದ್ರ 3 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಾನ ನಮಗ. 2 ಅಂಕದ ಪ್ರಶ್ನೆಗಳು ಇಲ್ಲಿ ಅದಾವು. ಸುಲಭವಾಗಿ 1ನೇ ಪ್ರಶ್ನೆ 2ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಹಾಕೋಬಹುದು ನೀವು ಇವೆಲ್ಲ. ಈ ಮಾದರಿಯ ಪ್ರಶ್ನೆಗಳನ್ನ ಬಹಳಷ್ಟು ಸಲ ಕೇಳೋಣ. ಮತ್ ಇದನ್ ಬಿಟ್ರ ಇಲ್ಲಿ 4ನೇ ಪ್ರಶ್ನೆ ಐತ್ ನೋಡ್ರಿ. 4ನೇ ಪ್ರಶ್ನೆ ಕೂಡ ಬಹಳಷ್ಟು 4ನೇ ಪ್ರಶ್ನೆ ಟೈಪ್ ಪ್ರಶ್ನೆ ಕೂಡ ಏನಪ್ಪಾ ಅಂದ್ರ ಆನ್ಯುವಲ್ ಎಕ್ಸಾಮ್ದಾಗ ಬಹಳ ಸಲ ಕೇಳೋಣ. ಇದನ್ನ ಕೇಳ್ಬೋದು ನಿಮಗ 2 ಅಂಕಕ್ಕೆ ವಿದ್ಯಾರ್ಥಿಗಳೇ. ಇನ್ನ ಈ ಮಾದರಿ ಪ್ರಶ್ನೆ ಕೂಡ ಏನಪ್ಪಾ ಅಂದ್ರ ಆನ್ಯುವಲ್ ಎಕ್ಸಾಮ್ಕ 3 ಅಂಕಕ್ಕ ಹಿಂದಿನ ಪ್ರಶ್ನೆ ಬಹಳಷ್ಟು ಹಿಂದ ಕೇಳಿದ. ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡ್ತಾನಪ್ಪ ಪ್ರಶ್ನೆ, ಟ್ವಿಸ್ಟ್ ಆಗಿ ಈ ಅಧ್ಯಾಯದಿಂದ ಕೂಡ ಬರ್ತೈತಿ. ಹಾಗಾಗಿ ನೀವು ಹೆಚ್ಚ ಪ್ರಶ್ನೆಗಳನ್ನ ಬೇರೆ ರೀತಿಯ ಪ್ರಶ್ನೆಗಳು ಕೂಡ ಹಳೆ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಕೂಡ ಪ್ರಾಕ್ಟೀಸ್ ಮಾಡಿ ನೋಡ್ರಿ. ಈ ಅಭ್ಯಾಸದಿಂದ ಯಾವ್ದು ಕೇಳಾಕತ್ತೇನ. ಮತ್ತ ಇನ್ನು ವಿದ್ಯಾರ್ಥಿಗಳು ಹಳೆ ಅಭ್ಯಾಸದಾಗ ಏನಾಗಿತ್ತು, ಹಳೆ ಸಿಲೆಬಸ್ದಾಗ ಹೋದ ವರ್ಷ ಟೆಕ್ಸ್ಟ್ ಬುಕ್ನಾಗ ಅಲ್ಲಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಆಯ್ತು. ಅದನ್ನು ಉಪಯೋಗಿಸ್ಕೊಂಡ ಬಹಳಷ್ಟು ಟ್ವಿಸ್ಟ್ ಮಾಡ್ತಿದ್ದ. ಈಗ ನಿಮಗೇನಿಲ್ಲ, ಬಹಳಷ್ಟು ಸುಲಭವಾಗೈತಿ. ಇವಿಷ್ಟು ನೀವು ಮಾಡ್ಕೊಂಡಿದ್ದೆ ಆದ್ರ ನಿಮಗೆ ಎಲ್ಲಿ ಅಂಕಗಳು ಹೋಗಂಗಿಲ್ಲ. ಕೆಲವೊಂದು ಅನ್ವಯಿಕ ಪ್ರಶ್ನೆಗಳನ್ನ ಬಿಡಿಸ್ರಿ. ಈ ಅಭ್ಯಾಸದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ನೀವು ಬಿಡಿಸಿದ್ದೆ ಆದ್ರ ಅವು ಯಾವ ತರ ಪ್ರಶ್ನೆಗಳನ್ನು ಕೂಡ ಬಿಡಿಸಿದ್ರು ಕೂಡ ನೀವು ಬಿಡಿಸಬಹುದು. ಯಾವ ತರ ಕೇಳಿದ್ರು ಕೂಡ ನೀವೇನ್ ಮಾಡ್ಬೇಕು ಅಂದ್ರ ಬಿಡಿಸಬಹುದು. ವಿದ್ಯಾರ್ಥಿಗಳು ನಾವು ಇವಾಗ ಒಂದು ರಫ್ ಆಗಿ ಒಂದು ಪ್ರಶ್ನೆ ಪತ್ರಿಕೆನ FA2ಗೆ ರೆಡಿ ಮಾಡೋಣ. ಇಲ್ಲಿ ನೋಡಪ್ಪ, ನಾನು ನಿಮ್ಗೆ ಆಲ್ರೆಡಿ ಹೇಳಿನಿ, ಇದ್ರಾಗ 4 ಅಂಕದ 1 ಇರ್ತೈತಿ, 3 ಅಂಕದ 2 ಇರ್ತಾವ, 2 ಅಂಕದ 3 ಇರ್ತಾವ, 1 ಅಂಕದ್ದು 4 ಪ್ರಶ್ನೆ ಇರ್ತಾವ. ಆಗ 4 ಅಂಕಕ್ಕೆ ನಾವ್ ಏನ್ ತಗೊಳಪ್ಪ, ನೇರವಾಗಿ ನಾವು ಏನ್ ಮಾಡ್ಬೇಕು, ನಮ್ಮ ಗಮನ ವಾರ್ಷಿಕ ಪರೀಕ್ಷೆ ಇರ್ಬೇಕು, ವಾರ್ಷಿಕ ಪ್ರಶ್ನೆ ಪತ್ರಿಕೆಗೆ ಇರ್ಬೇಕು. ಹಾಗಾಗಿ 4 ಅಂಕದ ಎಲ್ಲಿ ಬರ್ತೈತಪ್ಪ ಅಂದ್ರ ಇಲ್ಲಿ ಬರ್ತೈತಿ, ಇಲ್ಲಿ ಬರ್ತೈತಿ. ಹಾಗಾಗಿ ಇದರ ಫಿಕ್ಸ್ ಕ್ವಶನ್ ಏನಪ್ಪಾ ಇಲ್ಲಿ ಐತಿ, ನಮಗ ಪ್ರಮೇಯ ಐತಿ. ಹಾಗಾಗಿ ನಾವು 4 ಅಂಕದ ಏನ್ ಮಾಡೋಣ, ಇಲ್ಲಿ ತ್ರಿಭುಜ ಒಳಗೆ ತಗೊಂಡಿರ್ತೇವೆ ಕೊರಿ. 4 ಅಂಕದ ಮಾತು ಇಲ್ಲಿ ಬರಂಗಿಲ್ಲ. ಇಲ್ಲಿ 4 ಅಂಕ ತಗೊಂಡಿವಪ್ಪ ಅಂದ್ರ ಇದ್ರಲ್ಲಿ 4 ಅಂಕದ ಪ್ರಶ್ನೆ ಕೇಳಕ್ ಬರಂಗಿಲ್ಲ. ನಾವು ಇಂಪಾರ್ಟೆಂಟ್ 3 ಅಂಕದ ಪ್ರಶ್ನೆ ಸಮಾಂತರ ಶ್ರೇಣಿ ಒಳಗೆ ಹಾಕ್ಬಿಡೋನು. ಮತ್ತಿನ್ ವರ್ಗ 3 ಅಂಕದ 2 ಇರ್ತಾವ. ವರ್ಗ ಸಮೀಕರಣದಾಗ ಒಂದು 3 ಅಂಕದ ಕೇಳ್ತಾ ನಿಮ್ಗೆ ಆನ್ಯುವಲ್ ಎಕ್ಸಾಮ್ದಾಗ, ಅಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನ FA2ಗೆ ಹಾಕ್ಬಿಡೋನು. ಇನ್ನು 3 ಅಂಕದ ಪ್ರಶ್ನೆಗಳು ಮುಗಿದು, ಇನ್ನು 2 ಮಾರ್ಕ್ಸಿನ ಎಷ್ಟು ಕ್ವಶನ್ ಅದಪ್ಪ, 3 ಪ್ರಶ್ನೆಗಳದು. ಎಲ್ಲೆಲ್ಲಿ ಕೇಳ್ಬೋದು 3 ಅಂಕದ ಪ್ರಶ್ನೆಗಳು ಎಕ್ಸಾಮ್ದಾಗ. ಯಾವ್ಯಾವ ಎಕ್ಸಾಮ್ ಆನ್ಯುವಲ್ ವಾರ್ಷಿಕ ಪೇಪರ್ನಾಗ ಯಾವ್ಯಾವ ಘಟಕದಿಂದ ಬರ್ತಾವ ಈ 3ರಲ್ಲಿ. ಇದ್ರಾಗೂ ಕೇಳ್ತಾನ, ಇದ್ರಾಗಿಂದು ಕೇಳ್ತಾನ. ಇಲ್ಲಿ ಒಂದು ಪ್ರಶ್ನೆ, ಇಲ್ಲಿ ಒಂದು ಕ್ವಶನ್, ಇಲ್ಲಿ ಒಂದು ಕ್ವಶನ್. ಇನ್ನ ಸಮಾಂತರ ಶ್ರೇಣಿ ಒಳಗೆ 1 ಕ್ವಶನ್ ಕೇಳ್ತಾನಪ್ಪ. ವರ್ಗ ಸಮೀಕರಣದಾಗ ಫಿಕ್ಸ್ 1 ಕ್ವಶನ್ ಕೇಳ್ತಾನ. ಮತ್ತ ತ್ರಿಭುಜಗಳ ಮೇಲಿಂದ ಏನಪ್ಪಾ ಅಂದ್ರ ಫಿಕ್ಸ್ 2 ಮಾರ್ಕ್ಸಿಗೆ ಫಿಕ್ಸ್ ಬಂದೇ ಬರ್ತೈತಿ. ಹಾಗಾಗಿ ಎಷ್ಟಾದಪ್ಪ ಇಲ್ಲಿ 2 ಮಾರ್ಕ್ಸಿನ
6 ಮಾರ್ಕ್ಸ್ ಅದು, 3 ಮಾರ್ಕ್ಸಿಂದು 6 ಮಾರ್ಕ್ಸ್ ಅದು, 4 ಮಾರ್ಕ್ಸಿಂದ ಒಂದು ಪ್ರಶ್ನೆ 4 ಮಾರ್ಕ್ಸ್ ಅದು. ಇನ್ನು ವೆರಿ ಶಾರ್ಟ್ ಆನ್ಸರ್ಸ್ ಪಾ. ಇನ್ನು ನಮಗೆ FA2ದಾಗ ಇಲ್ಲಿ ನಾನು ನಿಮ್ಗೆ ಹೇಳಿನಿ, ಬಹು ಆಯ್ಕೆ ಒಳಗೆ ಕೇಳ್ಬೋದಪ್ಪ. ಬಹು ಆಯ್ಕೆ ಒಳಗೆ ನಾವು ಸಮಾಂತರ ಸಿಡಿ ಒಳಗಿಂದು ಕೇಳ್ಬೋದು, ತ್ರಿಭುಜಗಳ ಮ್ಯಾಲೂ ಕೇಳ್ಬೋದು. ಎಲ್ಲಿ ನಮ್ಗೆ ತೆಗಿಯಾಕ ಸುಲಭ ಆಪ್ಷನ್ ಜಾಸ್ತಿ ಸಿಗ್ತಾವ ಅಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂದ್ರ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳಬಹುದು. ವಿದ್ಯಾರ್ಥಿಗಳಿಗೆ ಇವಾಗ ನೋಡ್ರಿ, ಇವಾಗ ಬಹು ಆಯ್ಕೆ ಪ್ರಶ್ನೆ ಥೇಲ್ಸ್ ಪ್ರಮೇಯ ಅಪ್ಲೈ ಮಾಡ್ಕೊಂಡು ಇಲ್ಲಿ ಒಂದು ಬಹು ಆಯ್ಕೆ ಪ್ರಶ್ನೆ ಸುಲಭವಾಗಿ ಕೇಳ್ಬೋದಪ್ಪ, ಬಹು ಆಯ್ಕಿದ್ದು. ಆಮೇಲೆ ಸಮಾಂತರ ಶ್ರೇಣಿಗಳ ಮೇಲೂ ನಾವು ಕೇಳ್ಬೋದು ಇವಾಗ. ಹಾಗಾಗಿ ಬಹು ಆಯ್ಕೆಗಳು 2 ಕ್ವಶನ್, ಒಂದು ಸಮಾಂತರ ಶ್ರೇಣಿ ಒಂದು ತ್ರಿಭುಜ. ಇನ್ನು ವೆರಿ ಶಾರ್ಟ್ ಆನ್ಸರ್ಪ, ನೇರವಾಗಿ ಉತ್ತರ ಬರೀದಿರ್ತಾವು. ಅದನ್ನು ಕೂಡ ಅನ್ಪ ಇಲ್ಲಿ ಸಮಾಂತರ ಶ್ರೇಣಿಯ ಎಣ್ಣೆಯ ರೂಪ ಕಂಡುಹಿಡಿಯು, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬರೀರಿ, ಸಮಾಂತರ ಶ್ರೇಣಿಯ ಎಣ್ಣೆ ರೂಪ ಕಂಡುಹಿಡಿದು ಸೂತ್ರ ಬರೀರಿ, ಅಥವಾ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿದು ಸೂತ್ರ ಬರೀರಿ ಅಂತ ಡೈರೆಕ್ಟ್ ಆಗಿ ಇಲ್ಲಿ ಕೇಳ್ಬೋದು. ಮತ್ತೇನಪ್ಪಾ ಅಂದ್ರ ಇಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ಬರೀರಿ ಅಂತ ಕೇಳ್ಬೋದು, ಅಥವಾ ವರ್ಗ ಸಮೀಕರಣದ ಶೋಧಕ 4ರಾಗ ಒಂದು ಸಮಾಂತರ ವರ್ಗ ಸಮೀಕರಣ ಕೊಟ್ಟ ಶೋಧಕ ಎಷ್ಟಾಗಿರ್ತೈತಿ ಅಂತ ಕೇಳ್ಬೋದು, ಮೂಲಗಳು ಹೆಂಗಿರ್ತಾವ ಅಂತ ಕೇಳ್ಬೋದು. ಮತ್ ಈ ತರ ಇಲ್ಲೇನಪ್ಪಾ ಅಂದ್ರ ಇದ್ರಾಗ ಕೇಳ್ಬೋದು. ಹಾಗಾಗಿ ಎಷ್ಟದಪ್ಪ ಅಂದ್ರ ವೆರಿ ಶಾರ್ಟ್ ಆನ್ಸರ್ಸ್ 2. ಒಟ್ಟು ಅಂಕಗಳು ಎಷ್ಟಾದ ನೋಡ್ರಿ, ಕೂಡಿಸಿದ್ರ 2 2 4 4 6 10 10 6 16 16 4 20 ಮಾರ್ಕ್ಸ್ ಅದು. ಈ ತರ ಏನಪ್ಪಾ ಅಂದ್ರ ನಮ್ದು ಒಂದು ನಕ್ಷೆ ತಯಾರಾಗ್ಬಿಡ್ಪ FA2ಕ. ನೀವು ಕೂಡ ವಿದ್ಯಾರ್ಥಿಗಳೇ ಈ ತರ ಮಾಡ್ಕೋರಿ, ನಿಮ್ಗೆ ಸ್ಟಡಿ ಮಾಡ್ರಿ. ಮತ್ ನೀವು ಬೇಕಂದ್ರೆ ಇನ್ನೂ ಒಂದು ಚಾಪ್ಟರ್ ತಗೊಂಡಿದ್ರೆ ಇಲ್ಲಿ ಬರೀರಿ, 7ನೇ ಅಧ್ಯಾಯ ನಿರ್ದೇಶಾಂಕ ರೇಖಾಗಣಿತ. ನಿಮ್ಗೆ ಆಲ್ರೆಡಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾನು ಹೇಳಿನಿ, ಒಂದ್ ಸ್ವಲ್ಪ ಬೇರೆ ಅದ್ರಾಗಿನ ಕೂಡ ಸೆಲೆಕ್ಟ್ ಮಾಡ್ರಿ. ಮಾಡ್ಕೊಂಡ ನೀವು ಕೂಡ ಏನ್ ಮಾಡ್ರಿ, ಒಂದು FA2 ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡ್ಕೋರಿ. ಈ ತರ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಅತಿ ಸುಲಭವಾಗಿ ಔಟ್ ನೀವು ಸ್ಕೋರ್ ಮಾಡ್ಬೋದು. ನೀವನ್ನ ಏನ್ ಮಾಡ್ಬೇಡ್ರಿ, 4-5 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡ ಅಲ್ಲಿ ಈ ತರ ಬರ್ಕೊಂಡ್ ಬಿಡ್ರಿ. ಎಲ್ಲಾ ಅಧ್ಯಾಯಗಳನ್ನ ಬರ್ಕೋರಿ. MCQ, ವೆರಿ ಶಾರ್ಟ್ ಆನ್ಸರ್ಸ್, ಲಾಂಗ್ ಆನ್ಸರ್ಸ್, ಇಲ್ಲಿ 3 ಅಂಕದ್ದು 4 ಅಂಕದ ಬರೀರಿ. ಯಾವ್ಯಾವ ಅಭ್ಯಾಸ ಬರ್ದ ನೋಡ್ರಿ, ಮಾರ್ಕ್ ಮಾಡ್ಕೋರಿ. ನಿಮಗೆ ಏನಾಗ್ಬಿಡ್ತೈತಪ್ಪ ಅಂದ್ರ ಬ್ಲೂ ಪ್ರಿಂಟ್ ಸಿಕ್ಬಿಡ್ತೈತಿ. ಇದು 1ನೇ ಪೇಪರ್ ಒಂದು ಪತ್ರಿಕೆಯಿಂದ ಒಂದು ಸಿಕ್ತು, 2ನೇ ಪತ್ರಿಕೆ ಒಂದು ಸಿಗ್ತದೆ, 3ನೇ ಪತ್ರಿಕೆ. ಈ ತರ ನೀವು ಒಂದು 4-5 ಕ್ವಶನ್ ಪೇಪರ್ ಮಾಡ್ಕೊಂಡ್ರೆ ಅಂದ್ರ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಗ್ರಿಪ್ ಸಿಕ್ಬಿಡ್ತೈತಪ್ಪ. ಈ ಅಭ್ಯಾಸದಿಂದಾನೇ 4ನೇ ಪ್ರಶ್ನೆ ಕೇಳ್ತಾನ, 3ನೇ ಪ್ರಶ್ನೆ ಕೇಳ್ತಾನ, 2ನೇ ಪ್ರಶ್ನೆ ಕೇಳ್ತಾನ, 1 ಮಾರ್ಕ್ಸ್ ಕೇಳ್ತಾನ ಅದಕ್ಕಿಂತ ಸಿಕ್ಬಿಡ್ತೈತಪ್ಪ. ವಿದ್ಯಾರ್ಥಿಗಳು ಇವಾಗ ನಾವು ಇವಾಗ ನೋಡೋಣ ಒಂದು ರಫ್ ನಾನು ತೆಗೆದಿರ್ತಕ್ಕಂಥ ಒಂದು FA2 ಪ್ರಶ್ನೆ ಪತ್ರಿಕೆಯನ್ನ. ವಿದ್ಯಾರ್ಥಿಗಳಿಗೆ ನಾವು ಇವಾಗ ನೋಡೋಣ ಒಂದು FA2 ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ನೋಡ್ರಿಪ್ಪ ಎಷ್ಟು ಅಂಕಕ್ಕಿದು, ಕ್ಲಾಸ್ 10 FA2 ಮಾರ್ಕ್ಸ್ 20, ಟೈಮ್ ಎಷ್ಟಪ್ಪ ಅಂದ್ರೆ 50 ನಿಮಿಷ ಟೈಮ್ ಇದೆ ಹೆಚ್ಚು ಕಡಿಮೆ. ಇನ್ನ ಕ್ವಶನ್ ನಂಬರ್ 1 ಏನಪ್ಪಾ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 4 ಬಹು ಆಯ್ಕೆ ಪ್ರಶ್ನೆಗಳು ಇರ್ತಾವು, ಅದ್ರ ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಬೇಕು. ಇನ್ನು 1ನೇ ಪ್ರಶ್ನೆ ಒಂದು ಏನಪ್ಪಾ ಅಂದ್ರ, ತ್ರಿಭುಜ ABC ಅಲ್ಲಿ AB ಸಮಾಂತರ DE ಆದಾಗ AD/DB = ಇದಕ್ಕೆ ಸಮವಾಗಿದ್ದು ಯಾವ್ದು ಇರ್ತೈತಿ ಅಂತ ಕೇಳ್ತಾನಪ್ಪ. ಇಲ್ಲಿ ಕರೆಕ್ಟ್ ಆದಂತ ಒಂದು ಉತ್ತರ ಐತಿ, ನೀವು ಆರಿಸಿ ಬರಬೇಕು. AD/DB. ಇದು ನಾವು ಈ ತರ ತೊಗೊಂಡಾಗ ಹೆಚ್ಚು ಕಡೆ ಏನಾಗಪ್ಪ, AE/EC ಆಗ್ತೈತಿ. AE/EC ಇಲ್ಲಿ ಐತಿ. ನೀವು ಆಪ್ಷನ್ B ಅಂತ ಬರೆದು ಕರೆಕ್ಟ್ ಆಗಿ ಬರಿಬೇಕು. ಇನ್ನು 2ನೇ ಬಹು ಆಯ್ಕೆ ಪ್ರಶ್ನೆ, 10, 7, 4 ಈ ಸಮಾಂತರ ಶ್ರೇಣಿಯ 30ನೇ ಪದ ಯಾವುದು? ನೀವು ಇದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪ್ರಶ್ನೆ ಪತ್ರಿಕೆ ಹೇಳಿನೇ, ನೀವು ಎಕ್ಸಾಮ್ದಾಗ ಏನ್ ಮಾಡಬಹುದಪ್ಪ ಅಂದ್ರೆ ಇವು ಒಂದು ಸ್ವಲ್ಪ ಚೇಂಜ್ ಮಾಡಿ, ಸಂಖ್ಯೆಗಳನ್ನ ಚೇಂಜ್ ಮಾಡಿ ನಾವು ಕಂಡುಹಿಡಿದು ನಿಮ್ಗೆ ಇಲ್ಲಿ ಬರಿಬಹುದು. ಇದು ಒಂದು ಸ್ವಲ್ಪ ಮಾದರಿ ಅಷ್ಟೇ, ಈ ತರ ಕೇಳ್ತಾನ ಯಾಕೆಂದ್ರೆ ಸಂಖ್ಯೆಗಳು ಚೇಂಜ್ ಆಗಿರ್ಬೋದು. ಬಿಡಿಸ್ರಿ 30ನೇ ಪದ ಏನ್ ಬರುತ್ತೆ ನೋಡ್ರಿ, ಕರೆಕ್ಟ್ ಆಗಿ ಆಯ್ಕೆ ಮಾಡಿ ಬರೀರಿ. ಇನ್ನ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. 1 ಅಂಕದ್ದು 2 ಪ್ರಶ್ನೆ, ನೇರವಾಗಿ ಉತ್ತರ ಬರಬೇಕು. ಏನಪ್ಪಾ ಅಂದ್ರೆ 3ನೇ ಪ್ರಶ್ನೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬರೆಯಿರಿ. ಸಾಮಾನ್ಯ ರೂಪ ಗೊತ್ತದ. ಇನ್ನ 4ನೇ ಪ್ರಶ್ನೆ, ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ. ಆದರ್ಶ ರೂಪ ಇಲ್ಲಿ ಬೇರೆ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ನಿಮ್ಗೆ AP ದಿಂದ. ಸಮಾಂತರ ಶ್ರೇಣಿಯ ಎಣ್ಣೆ ಪದ ಕಂಡು ಸೂತ್ರ ಬರೀರಿ, ಸಮಾಂತರ ಶ್ರೇಣಿಯ ಮೊತ್ತ ಕಂಡು ಸೂತ್ರ ಬರೀರಿ ಅದ್ರ ಕೇಳಬಹುದು. ಇಲ್ಲಿ ವರ್ಗ ಸಮೀಕರಣ ಏನಪ್ಪಾ, ಆಲ್ರೆಡಿ ನಾನು ಹೇಳಿನಿ, ವರ್ಗ ಸಮೀಕರಣ ಶೋಧಕನ ಬೆಲೆ ಎಷ್ಟು ಅಂತ ಕೂಡ ಕೇಳಬಹುದು. ಇನ್ನು ವಿದ್ಯಾರ್ಥಿಗಳೇ
ಇಲ್ಲಿ ಇನ್ನು ಒಂದ್ ಅಂಕದ ಪ್ರಶ್ನೆಗಳು ಮುಗಿದು ಇನ್ನು 2 ಅಂಕದ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಅಂಕದ 3 ಪ್ರಶ್ನೆಗಳು 6 ಅಂಕ. ಇನ್ನು ಇಲ್ಲಿ ನಮ್ಗೆ ಬಹಳಷ್ಟು ಆಯ್ಕೆಗಳದಪ್ಪ ಕೇಳಾಕ ಎನ್ಯುವಲ್ ಎಕ್ಸಾಮ್ದಾಗ ಬರ್ತಕ್ಕಂಥ ಪ್ರಶ್ನೆಗಳು ನಮ್ಗೆ 3 ಚಾಪ್ಟರ್ ಸಿಗಾಕತ್ತಾವ. ಹಾಗಾಗಿ ಒಂದೇ ಪ್ರಶ್ನೆ ಫಿಕ್ಸ್ ಅಲ್ಪ, ವರ್ಗ ಸಮೀಕರಣದ ಒಂದು ಕೊಡ್ಬೇಕು, ಅದರ ಮೂಲಗಳನ್ನು ಕಂಡು ಹಿಡೀರಿ ಅಂತ. ವರ್ಗ ಸಮೀಕರಣ ಹೆಚ್ಚು 8 ವರ್ಗ ಸಮೀಕರಣಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ರಿ, ಬೇರೆ ಬೇರೆ ಇರ್ತಕ್ಕಂಥ ವರ್ಗ ಸಮೀಕರಣಗಳನ್ನ ಮೂಲಗಳನ್ನು ಕಂಡುಹಿಡಿರಿ. ಇಂಥ ಪ್ರಶ್ನೆ ನೀವು ಫಿಕ್ಸ್ FE2 SE1 ಬರ್ಲಾಕೆ ಬೇಕು, ಎನ್ಯುವಲ್ ಎಕ್ಸಾಮ್ ಬರಬೇಕು. ಇನ್ನೊಂದು ಬಿಟ್ರ ಒಂದು ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿರಿ, ಸಮಾಂತರ ಶ್ರೇಣಿಯ ಪದ ಕಂಡುಹಿಡಿರಿ. ಇದು ನಿಮ್ಗೆ ಫಿಕ್ಸ್ ಕ್ವಶನ್ 100% ಬರ್ಲಾಕೆ ಬೇಕು 2 ಮಾರ್ಕ್ಸ್ನಾಗ. ಈ ತರ ಬೇರೆ ಬೇರೆ APN ಬರದ, ಸಮಾಂತರ ಶ್ರೇಣಿಯನ್ನು ಬರದ, ಬೇರೆ ಬೇರೆ ಪದಗಳ ಮೊತ್ತ ಕಂಡುಹಿಡಿರಿ, ಬೇರೆ ಬೇರೆ ಪದಗಳನ್ನು ಕಂಡುಹಿಡಿರಿ. ಪ್ರಾಕ್ಟೀಸ್ ಮಾಡಿದೆ ಆದ್ರ ಇಲ್ಲಿ ನಿಮ್ಗೆ 2 ಅಂಕ ಹೋಗಂಗಿಲ್ಲ. ಇನ್ನು 2 ಅಂಕದ ಕೊನೆಯ ಪ್ರಶ್ನೆ ಇದು ಹೇಳಿನಿ ಏನಪ್ಪಾ ಅಂದ್ರೆ ತ್ರಿಭುಜಗಳು ಅಧ್ಯಾಯದಿಂದ. ತ್ರಿಭುಜ ABC ಅಲ್ಲಿ ಯಾವುದೋ ಒಂದು ತ್ರಿಭುಜ ಕೊಟ್ಟಿರ್ತಾನ, ಸಮಾಂತರ ಕೊಟ್ಟಿರ್ತಾನ, ಬಾಹುಗಳನ್ನ ಒಂದು 3ನೇ ಬಾಹುವಿಗೆ ಒಂದು ಸಮಾಂತರವಾಗಿ ಒಂದು ಛೇದಿಸಿರ್ತೈತಿ. ಅಲ್ಲಿ ಏನ್ ಮಾಡಿಪ್ಪ ಅಂದ್ರ ಅಲ್ಲಿ 3 ಭಾಗಗಳನ್ನು ಕೊಟ್ಟಿರ್ತಾನ, ಇನ್ನೊಂದು ಭಾಗ ಕಂಡಿಡ್ರಿ. ಥೇಲ್ಸ್ನ ಪ್ರಮೇಯನ ಹಚ್ಚಬೇಕು, ಅದ ನೀವು ಅನುಪಾತ ಬರ್ಕೊಂಡ್ರೆ ಸಾಕು, ಒಂದು ಅನುಪಾತ ಉಳಿತೈತಿ. ಆಟೋಮೆಟಿಕ್ ಆ 3ರಲ್ಲಿ ಬೆಲೆ ಹಾಕಿದಾಗ ಈ ಅನುಪಾತದ ಬೆಲೆ ಸಿಗ್ತೈತಿ. ಈ ರೀತಿ ಪ್ರಶ್ನೆಯನ್ನ 2 ಅಂಕಕ್ಕೆ ಕೇಳ್ತಾನ, ಬಹಳಷ್ಟು ಸಲ ಕೇಳೋಣ. ಇವು ಇಷ್ಟು ಏನಪ್ಪಾ 2 ಅಂಕದ ಪ್ರಶ್ನೆಗಳದು. ಇನ್ನ ಇದೇ ಮಾದರಿಯಲ್ಲಿ ಇದೇ ಅಧ್ಯಾಯದಿಂದ ಬೇರೆ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು, ಆದ್ರೆ ಇದೇ ತರ ಕೇಳ್ತಾನ. ಇನ್ನು ವಿದ್ಯಾರ್ಥಿಗಳೇ, ಇನ್ನು 3 ಅಂಕದ ಪ್ರಶ್ನೆಗಳು ನೋಡ್ರಿ. ನಾನು ಆಗಲೇ ನಿಮಗೆ ಹೇಳಿನಿ, ಇದು ಏನಪ್ಪಾ ಅಂದ್ರ ವರ್ಗ ಸಮೀಕರಣದ ಒಂದು ಪ್ರಶ್ನೆ. ಇದು 3 ಅಂಕಕ್ಕೆ ಕೇಳ್ತಾನ. ಒಂದು ಲಂಬಕೋನ ತ್ರಿಭುಜ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ, ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡು ಹಿಡಿಯಿರಿ. ಈ ತರ ಪ್ರಶ್ನೆ ನಿಮಗ ಖಂಡಿತವಾಗ್ಲೂ 3 ಅಂಕಕ್ಕ ಸಿಗ್ತೈತಪ್ಪ. ಹಾಗೆ ಈ ತರ ಪ್ರಶ್ನೆಗಳು ಹೆಚ್ಚೆಚ್ಚು ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ. ಹಳೆ ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ, ನಿಮಗೆ ಅಲ್ಲಿ ಸಿಗ್ತಾವ್. ಈ ತರ ಮಾದರಿಗಳಿಗೆ ಇರ್ತಾವು. ಒಂದ ಹೇಳಿಕೆ ರೂಪದ ಪ್ರಶ್ನೆ ಇರ್ತಿ, ವರ್ಗ ಸಮೀಕರಣ ಬರ್ಕೋಬೇಕು, ಬಿಡಿಸ್ಬೇಕು. ಇನ್ನ 3 ಮಾರ್ಕ್ಸಿಂದ 9ನೇ ಪ್ರಶ್ನೆ ನೋಡ್ರಿ. ಇಲ್ಲಿ ಒಂದು ಸಮಾನ ಶ್ರೇಣಿಯ 4ನೇ ಪದ ಮತ್ತು 8ನೇ ಪದಗಳ ಮೊತ್ತ ಮತ್ತು 6ನೇ ಪದ ಮತ್ತು 10ನೇ ಪದಗಳ ಮೊತ್ತ 44 ಆದ್ರೆ ಆ ಸಮಾನ ಶ್ರೇಣಿ ಬರೀರಿ. ವಿದ್ಯಾರ್ಥಿಗಳಿಗೆ ಈ ತರ ಪ್ರಶ್ನೆ 4 ಅಂಕ ಕೇಳ್ತಾನ. ನನಗೆ ಇಲ್ಲಿ 4 ಅಂಕದ ಒಂದೇ ಕೇಳಬೇಕಾಗಿದ್ದು, ಹಾಗಾಗಿ ನಾನು 3 ಅಂಕದಾಗ ಹಾಕಿನಿ. ಈ ತರ ಪ್ರಶ್ನೆ ಹೆಚ್ಚು ಪ್ರಶ್ನೆಗಳನ್ನ ಈಗ ಎನ್ಯುವಲ್ ಎಕ್ಸಾಮ್ದಾಗ ಕೇಳಕದನ. ನೀವು ಹಳಿ ಪ್ರಶ್ನೆ ಪತ್ರಿಕೆ ತೆಗೆದ ಈ ತರ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಇನ್ನು ವಿದ್ಯಾರ್ಥಿಗಳೇ, ಇದರಲ್ಲಿ 4 ಮಾರ್ಕ್ಸ್ ಕೇಳ್ತಕ್ಕಂಥ ಪ್ರಶ್ನೆ FE2ನ್ಯಾಗ ಥೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ. ನಾನು ಇದನ್ನೇ ಯಾಕೆ ಏನಪ್ಪಾ ಅದ ನಿಮ್ಮ ಎನ್ಯುವಲ್ ಎಕ್ಸಾಮ್ದ ಫಿಕ್ಸ್ ಪ್ರಶ್ನೆ. ಇದು ಒಂದು ಕೋನ ಸಮರೂಪತೆ ನಿರ್ಧಾರಕ ಒಂದು ಐತಿ, ಮತ್ತೆ ಒಂದು ಥೇಲ್ಸ್ನ ಪ್ರಮೇಯ ಐತಿ. ಇವು ನಿಮಗೆ ಏನಪ್ಪಾ ಅಂದ್ರ ಎನ್ಯುವಲ್ ಎಕ್ಸಾಮ್ ಬರ್ತಕ್ಕಂಥ ಫಿಕ್ಸ್ ಕ್ವಶನ್ ಆಗ್ಯಾವು. ಹಾಗಾಗಿ ಏನಪ್ಪಾ ಅಂದ್ರ ನೀವು ಇವುಗಳನ್ನ ಪ್ರಾಕ್ಟೀಸ್ ಮಾಡ್ಲಾಕೆ ಬೇಕು. ಇವಿಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದ್ರ ನಿಮಗೆ ಏನಾಗ್ತಾವಪ್ಪ ಅಂದ್ರ ಫುಲ್ 4 ಮಾರ್ಕ್ಸ್ಗಳು ಸಿಗ್ತಾವೆ. ವಿದ್ಯಾರ್ಥಿಗಳಿಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಗೆ ಗೆಳೆಯರಿಗೆ ಶೇರ್ ಮಾಡಿ. ನಿಮ್ಗೆ ಮತ್ತೆ ಬೇರೆ ಯಾವ ತರ ವಿಡಿಯೋಗಳನ್ನು ಬೇಕು ಅನ್ನೋದನ್ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಬರೀರಿ. ನಾನು ಆ ತರ ವಿಡಿಯೋಗಳನ್ನ ನನ್ನ ಮುಂದಿನ ವಿಡಿಯೋಗಳಲ್ಲಿ ಮಾಡ್ತೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.